ನಿಂತ್ಕೊಳ್ಳಿ. ತೊಳೆದಿರೋ ಪಾತ್ರೆಗಳನ್ನೆಲ್ಲ ಬಿಸಾಕಿದಿರಲ್ಲ, ಇದನ್ನೆಲ್ಲ ಮತ್ತೆ ಮತ್ತೆ ತೊಳೆಯೋದಕ್ಕೆ ನನಗೇನು ಹುಚ್ಚಿಡ್ದಿಲ್ಲ. ಅಷ್ಟಿದ್ರೆ ನೀವೇ ಮತ್ತೆ ತೊಳ್ಕೊಳ್ಳಿ. ಯವ್ವ ಯಪ್ಪ, ಏನು ವಚನದವಪ್ಪ ಇವು. ಯಪ್ಪ ಯವ್ವ ಅಪ್ಪ, ಈ ಬಟ್ಟಿನೆಲ್ಲ ಮತ್ತೊಮ್ಮೆ ತೊಳಿಬೇಕು. ಇದನ್ನೆಲ್ಲ ನೆನ್ನೆ ಅಷ್ಟೇ ತೊಳೆದು ಒಣಗಾಕಿದ್ನಲ್ಲ. ನಿನ್ನೆ ತೊಳೆದು ಹಾಕಿದ್ರಿ, ಆದ್ರೆ ಒಣಗ ಹಾಕಿದಾಗ ಹಗ್ಗರ್ದು ಕೆಳಗ್ ಬಿದ್ದು ಮತ್ತೆಲ್ಲ ಧೂಳಾಗ್ಬಿಟ್ಟಾವ. ನೋಡ್ರಿ ಎಷ್ಟು ಧೂಳಾಗ್ಯಾವ ನೋಡ್ರಿ. ನನಗಿದನ್ನೆಲ್ಲ ತೊಳೆಯೋಕ್ಕಾಗಲ್ಲ. ಅಷ್ಟಿದ್ರೆ ಗಂಡ ಹೆಂಡತಿ ಸೇರ್ಕೊಂಡು ವಾಶ್ ಮಾಡ್ಕೊಳ್ಳಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಮನೆ ತುಂಬ ಧೂಳಿದೆ. ಪಾತ್ರೆ ತೊಳೆದು ಬಟ್ಟೆ ಒಗೆದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಬಿಡಮ್ಮ. ನನಗೆ ಗೊತ್ತು, ನೀವುಗಳೆಲ್ಲ ಬೇಕು ಬೇಕು ಅಂತಾನೆ ಕೆಲಸ ಹೇಳ್ತಿದ್ದೀರಾ. ಹೆಲೋ, ಕಿರ್ಚ್ಬಾರ್ದು, ಹೊಡಿಬಾರ್ದು, ಬೈಬಾರ್ದು, ಇಷ್ಟು ಮಾತ್ರ ಅಗ್ರಿಮೆಂಟ್ನಲ್ಲಿ ಇಲ್ಲ. ಆದ್ರೆ ಕೆಲಸ ಹೇಳ್ಬಾರ್ದು ಅಂತ ಏನಿಲ್ವಲ್ಲ. ಈಗ ಬಾಯ್ ಮುಚ್ಕೊಂಡು ತೆಪ್ಪಕ್ಕೆ ಕೆಲಸ ಮಾಡು. ನೀನು ಕನ್ನಡಿ ಆದ್ರೆ ನಾನು ಬೂದ್ಗನ್ನಡಿ. ನೀನು ಇಷ್ಟು ಕೊಟ್ರೆ ನಾನು ಇಷ್ಟು ಕೊಡ್ತೀನಿ. ಭೈರವಿ ಕಾಣಿಸ್ತಾನೆ ಇಲ್ವಲ್ಲ? ಶಾಂಭವಿ, ಯಾವಾಗ ಬಂದೆ? ಹೇಗಿದ್ಯಾ ಶಾಂಭವಿ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಸ್ಕೂಲ್ಗೆಲ್ಲ ಕರೆಕ್ಟಾಗಿ ಹೋಗ್ತಿದ್ಯಾ ತಾನೆ? ಸ್ಕೂಲ್ ಫೀಸ್ ಕಟ್ಬೇಕು. ಅಪ್ಪ ಅಮ್ಮನ್ಗೆ ಈಗ ತಾನೇ ಒಳ್ಳೆ ಕೆಲ್ಸ ಸಿಕ್ಕಿದೆ. ದುಡ್ಡು ಬಂದ ತಕ್ಷಣನೇ ಫೀಸ್ ಕಟ್ತಾರಂತೆ. ಅಮ್ಮ ಮನೆ ಕೆಲ್ಸ ಮಾಡ್ತಾ ಇದಾರೆ ಅಂತ ಅಪ್ಪನ್ಗೆ ಭೈರವಿಗೆ ಇನ್ನ ಗೊತ್ತಿಲ್ಲ. ನಾನು ಹೇಳ್ಬಾರ್ದು. ಶಾಂಭವಿ, ಏನ್ ಯೋಚನೆ ಮಾಡ್ತಿದ್ಯಾ? ನನ್ ಕಡೆಯಿಂದ ನಿನ್ಗೇನಾದ್ರೂ ಸಹಾಯ ಮಾಡಕ್ಕಾಗತ್ತ ಅಂತ ಯೋಚನೆ ಮಾಡ್ತಿದ್ದೆ. ನೀನ್ ನಮ್ ಸ್ಕೂಲಿಗೆ ಬಂದು ಯಾರ್ ಫೀಸ್ ಕೇಳ್ತಾರೋ ಅವ್ರಿಗೆ ಕಾಟ ಕೊಡು. ಸ್ವಲ್ಪ ದಿನ ವೆಯ್ಟ್ ಮಾಡು ಭೈರವಿ. ಅಮ್ಮನ್ಗೆ ಫೀಸ್ ಕಟ್ಟಕ್ ಆಗಿಲ್ಲ ಅಂದ್ರೆ ನಾನೇ ಸ್ಕೂಲಿಗೆ ಬಂದು ಯಾರು ನಿನ್ನ ಫೀಸ್ ಕೇಳ್ಬಾರ್ದು. ಹಾಗ್ ಮಾಡ್ತೀನಿ. ಓ ಸೂಪರ್ ಸೂಪರ್ ಸೂಪರ್. ಹಾಗೆ ಮಾಡು, ಮಿಸ್ ಮಾಡ್ಬೇಡ. ಸರಿ, ನಾನಿನ್ ಬರ್ತೀನಿ. ಇಷ್ಟು ಬೇಗನಾ? ಅಲ್ಲ, ಇವಾಗ ಬಂದು ಆಗ್ಲೇ ಹೋಗ್ತೀನಿ ಅಂತ ಹೇಳ್ತಿದ್ಯಾ? ಮತ್ತೆ ನೀನ್ ಮಾಡ್ಲಿ? ಏನೋ ಹೇಳಕ್ ಬಂದಿದ್ಯಾ, ಆದ್ರೆ ನೀನ್ ಹೇಳ್ತಿಲ್ಲ, ಯಾಕೆ? ಸರಿ ಆಯ್ತು, ಏನು ಹೇಳಲ್ಲ ಬಿಡು ನೀನು. ಲವ್ ಯು. ಐ ಲವ್ ಯು ಟು. ಬಾಯ್. ಹೋದ್ಲು.
ಹೇಳಿದ ತಕ್ಷಣ ಹೋದ್ಲು. ನಾನ ಏನ್ ಮಾಡ್ತಿದ್ದೆ ಭೈರವಿ? ಹೋಮ್ವರ್ಕ್ ಮಾಡ್ತಿದ್ಯಾ? ನಿನ್ಗೋಸ್ಕರ ನಾನು ಏನ್ ತಂದಿದ್ದೀನಿ ಗೊತ್ತಾ? ಏನು? ಟಂಟಡಾನ್. ಲಾಲಿಪಾಪು ನನಗ್ ಬೇಕು. ನಿಂಗೆ ಸರಿ ಆಯ್ತು, ಆದ್ರೆ ಇಷ್ಟು ಕೂಡ ಒಂದೇ ದಿನ ತಿನ್ಬಾರ್ದು, ದಿನ ಒಂದೊಂದು ತಿನ್ಬೇಕು, ಸರಿನಾ? ಸರಿ ಆಯ್ತು. ಕೊಡು 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 ಕೊಡ್ಕೊ. ಕೊಡು ಕೊಡು. ಯಾಕೆ ಶಿವಗಾಮಿ, ತುಂಬಾ ಸುಸ್ತಾಗಿರೋ ತರ ಕಾಣಿಸ್ತಾ ಇದ್ಯಾ? ಪಾಪ ನನ್ಗೋಸ್ಕರ ಇವ್ರು ತುಂಬಾ ಕಷ್ಟ ಪಡ್ತಿದ್ದಾರೆ. ನಾನೀಗ ಈ ವಿಷಯ ಹೇಳಿದ್ರೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಪಾಪ ಇವ್ರೊಬ್ಬರಿಗೆ ತುಂಬಾ ಹೊರೆ ಆಗ್ಬಿಡುತ್ತೆ. ಏನ್ ಮಾಡೋದು? ಹೇಳು ಶಿವಗಾಮಿ, ಏನಾಯ್ತು? ಏನಿಲ್ಲ ಅಶೋಕ್, ಒಂದ್ ಸ್ವಲ್ಪ ವರ್ಕು ಜಾಸ್ತಿ ಇತ್ತು, ಅದಕ್ಕೆ ಸುಸ್ತಾಯ್ತು. ಹೌದಾ, ಸರಿ, ನಾನು ಕಾಫಿ ಮಾಡ್ಕೊಂಬರ್ತೀನಿ. ನಾನೇ ಮಾಡ್ತೀನಿ, ಕುತ್ಕೊಳ್ಳಿ. ಇರ್ಲಿ ಶಿವಗಾಮಿ, ನೀನು ರೆಸ್ಟ್ ಮಾಡು, ನಾನು ಕಾಫಿ ಮಾಡ್ಕೊಂಬರ್ತೀನಿ. ಸುಸ್ತಾಗಿರ್ತೀಯ? ಅಮ್ಮ, ಯಾಕೆ ಬೇಜಾರಲ್ಲಿದ್ಯಾ? ಮುಖ ತುಂಬಾ ಬಾಡೋಗಿದೆ. ಯಾಕಮ್ಮ? ಅಪ್ಪನ ಹತ್ರನೂ ಏನು ಹೇಳಿಲ್ಲ ನೀನು? ಯಾಕೆ, ಏನಾಯ್ತಮ್ಮ? ಏನೂ ಇಲ್ಲ ಪುಟ್ಟ, ಬೆಳಿಗ್ಗೆ ಬೇಗ ಬೇರೆ ಎದ್ದಿದ್ದಲ್ವಾ, ಇಷ್ಟೊತ್ತು ಕೆಲ್ಸ ಇತ್ತು, ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೇ. ಅದು ಅಲ್ದೆ ಬಸ್ ಬೇರೆ ಸರಿಯಾದ ಟೈಮಿಗೆ ಸಿಗ್ಲಿಲ್ಲ. ಒಂದಷ್ಟು ದೂರ ನಡ್ಕೊಂಡ್ ಬಂದೆ, ಆಮೇಲೆ ಸಿಕ್ತು, ಅದಕ್ಕೆ ಸ್ವಲ್ಪ ಜಾಸ್ತಿ ಟಯರ್ಡ್ ಕದ್ದಮ್ಮ.